ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಮಂಡ್ಯ ಇಂಡಿಯಾ ಅನ್ನುವಷ್ಟರ ಮಟ್ಟಿಗೆ ಸಖತ್ ಸೌಂಡ್ ಮಾಡ್ತಿದೆ. ಒಕ್ಕಲಿಗರ ಪ್ರಾಬಲ್ಯವಿರುವ ಮಂಡ್ಯ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಯಾರು? ಆಲ್ಮೋಸ್ಟ್ ಆಲ್ ಮಂಡ್ಯ ಕ್ಷೇತ್ರ JDS ಪಾಲಾಗಿದೆ. ಹಾಗಾದರೆ JDSನಿಂದ ನಿಲ್ಲುವ ಅಭ್ಯರ್ಥಿ ಯಾರು? ನಿಖಿಲ್ ಕುಮಾರಸ್ವಾಮಿ ನಿಲ್ಲದಿಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆಯಷ್ಟೇ ನಾನು ಟಿಕೆಟ್ ಆಕಾಂಕ್ಷೆಯಲ್ಲಿ ಅಂತ ಖಂಡಿತವಾಗಿ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ನಿಲ್ಲುವ ಲಕ್ಷಣಗಳು ಇಲ್ಲಿಯವರೆಗೆ ಕಾಣ್ತಿಲ್ಲ. ಯಾಕೆಂದರೆ ಅವರು ರಾಜಕೀಯ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಅವರಿಗೆ ಕಿಂಚಿತ್ತೂ ಇಷ್ಟ ಇಲ್ಲ. ಹಾಗಾದರೆ ಮೈತ್ರಿ ಅಭ್ಯರ್ಥಿ ಯಾರು? ಈ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಈ ಕ್ಷೇತ್ರಕ್ಕೆ ಅಚ್ಚರಿಯ ಅಭ್ಯರ್ಥಿ ಹೆಸರು ಕೇಳಿ ಬರ್ತಿದೆ. ಬಹುತೇಕ ಅವರೇ ಫೈನಲ್ ಅಂತ ಹೇಳಲಾಗುತ್ತಿದೆ. ಹಾಗಾದರೆ ರಾಜಕೀಯ ಬಿಟ್ಟರು ಮಂಡ್ಯ ಬಿಡಲ್ಲ ಅಂತಿದ್ದ ಸುಮಲತಾ ಅಂಬರೀಶ್ ಅವರ ಕಥೆ ಏನು? ಈ ಎಲ್ಲದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಕಳೆದ ಬಾರಿಯಂತೆ ಈ ಬಾರಿಯೂ ಮಂಡ್ಯ ಇಂಡಿಯಾ ಎಂಬಂತೆ ಬಿಂಬಿತವಾಗುತ್ತಿದೆ. ಇದಕ್ಕೆ ಕಾರಣ ಅಮಿತ್ ಶಾ ಉರುಳಿಸಿರುವ ದಾಳ. ಈ ದಾಳಕ್ಕೆ ಸುಮಲತಾ ಅಂಬರೀಶ್ ಅವರೇ ಇದೀಗ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡಲು ಮುಂದಾಗಿದ್ದಾರಂತೆ. ಆದರೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡಲು ಹಾಲಿ ಸಂಸದ ಸುಮಲತಾ ಅಂಬರೀಶ್ 2 ಕಂಡೀಷನ್ ಹಾಕಿದ್ದಾರೆ. ಆ 2 ಕಂಡೀಷನ್ಗೆ JDS ನಾಯಕರು ಓಕೆ ಮಾಡಿದರೆ ಮಾತ್ರ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡಲಿದ್ದಾರಂತೆ. ಅಷ್ಟಕ್ಕೂ ಸುಮಲತಾ ಹಾಕಿರುವ ಮೊದಲನೇ ಕಂಡೀಷನ್ HD ದೇವೇಗೌಡರು ಅಭ್ಯರ್ಥಿ ಆಗಬೇಕು ಅನ್ನೋದು. ಈ ರೀತಿ ಹೇಳೋದಕ್ಕೂ ಕಾರಣ ಇದೆ. ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ಸುಮಲತಾ ಅಂಬರೀಶ್ ಜೊತೆ ಈ ರೀತಿ ಮಾತಾಡಿದ್ದಾರಂತೆ. ಅದು ಏನಂದರೆ, ದೇವೇಗೌಡರಿಗೆ ವಯಸ್ಸಾಗಿದೆ, ಹೀಗಾಗಿ ನೀವು ಮಂಡ್ಯ ಕ್ಷೇತ್ರವನ್ನು ನೀವು ಅವರಿಗೆ ಬಿಟ್ಟು ಕೊಡಬೇಕು ಅಂತ ಸುಮಲತಾ ಅಂಬರೀಶ್ ಅವರಿಗೆ ಹೇಳಿದ್ದಾರಂತೆ. ಯಾಕೆ ನೀವು ಕ್ಷೇತ್ರ ಬಿಟ್ಟು ಕೊಡಬೇಕು ಅಂತ ಅದಕ್ಕೂ ಸೀಕ್ರೆಟ್ ರಿವೀಲ್ ಮಾಡಿದ್ದಾರಂತೆ. ಕಳೆದ ಬಾರಿಯಂತೆ ಸುಮಲತಾ ಅವರಿಗೆ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರಿಲ್ಲ. ಒಂದು ವೇಳೆ ಎಲೆಕ್ಷನ್ ನಿಂತರೆ JDS ನಾಯಕರು ಒಳೆಯಿಟ್ಟು ಕೊಡುವ ಸಾಧ್ಯತೆ ಇದೆಯಂತೆ. ಹೀಗಾಗಿ ನೀವು ಈ ಬಾರಿ ಮಂಡ್ಯ ಕ್ಷೇತ್ರ ಬಿಟ್ಟು ಕೊಡಲೇಬೇಕು ಅಂತ ಸುಮಲತಾ ಅಂಬರೀಶ್ ಅವರಿಗೆ ಅಮಿತ್ ಶಾ ಹೇಳಿದ್ದಾರಂತೆ. ಹೀಗಾಗಿ ರಾಜಕೀಯ ಬಿಟ್ಟರು ಮಂಡ್ಯ ಕ್ಷೇತ್ರ ಬಿಡಲ್ಲ ಅಂತ ಹೇಳಿದ್ದ ಸುಮಲತಾ ಅಂಬರೀಶ್ ಇದೀಗ ಕ್ಷೇತ್ರ ಬಿಟ್ಟುಕೊಡಲು ಮುಂದಾಗಿದ್ದಾರೆ. ಅದು HD ದೇವೇಗೌಡರು ಅಭ್ಯರ್ಥಿ ಆದರೆ ಮಾತ್ರ. ಇದರಲ್ಲಿ ಒಂದು ಸುಮಲತಾ ಸ್ಟ್ರಾಟಜಿ ಇದೆ. ಅದು ಏನಂದರೆ, ಇಳಿ ವಯಸ್ಸಿನ ದೇವೇಗೌಡರಿಗೆ ಕ್ಷೇತ್ರ ಬಿಟ್ಟುಕೊಟ್ಟರೆ ನನಗೆ ಒಳ್ಳೆಯ ಹೆಸರು ಬರುತ್ತದೆ. ದೇವೇಗೌಡರಿಗಾಗಿ ಸುಮಲತಾ ತಮ್ಮ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ ಎಂಬ ಹೆಸರು ಬರುತ್ತೆ. ಜೊತೆಗೆ ಒಕ್ಕಲಿಗರ ಮನದಲ್ಲೂ ನನ್ನ ಬಗ್ಗೆ ಕನಿಕರ ಇರುತ್ತೆ ಎಂಬುದು ಸುಮಲತಾ ಅವರ ಲೆಕ್ಕಾಚಾರ. ಇನ್ನು ಸುಮಲತಾ ಅವರ ಮತ್ತೊಂದು ಕಂಡೀಷನ್ ಏನಂದರೆ, ದೇವೇಗೌಡರ ನಂತರ ಅಂದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಮಂಡ್ಯ ಕ್ಷೇತ್ರದಲ್ಲಿ ನನಗೆ ನಿಲ್ಲಲು ಅವಕಾಶ ಮಾಡಿಕೊಡಬೇಕು ಎಂಬುದು. ಕೇಳಿ ದೇವೇಗೌಡರಿಗೆ ವಯಸ್ಸಾಗಿದೆ, ನೆಕ್ಸ್ಟ್ ಬಾರಿ ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ. ಹೀಗಾಗಿ ಮುಂದಿನ ಎಲೆಕ್ಷನ್ಗೆ ಮಂಡ್ಯ ಕ್ಷೇತ್ರದಿಂದ ನಾನು ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕು. ಈ 2 ಕಂಡೀಷನ್ ಒಪ್ಪಿದರೆ ಖಂಡಿತ ನಾನು ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡುತ್ತೇನೆ, ಅಂದರೆ ಚುನಾವಣಾ ಕಣದಿಂದ ಹಿಂದೆ ಸರಿಯುತ್ತೇನೆ ಅಂತ ಹೇಳಿದ್ದಾರೆ. ಆದರೆ JDS ನಾಯಕರು ಮೊದಲ ಕಂಡೀಷನ್ಗೆ ಓಕೆ ಮಾಡಿದ್ದಾರಂತೆ. ಆದರೆ 2ನೇ ಕಂಡೀಷನ್ಗೆ ಇನ್ನೂ ಓಕೆ ಮಾಡಿಲ್ವಂತೆ. ಯಾಕಂದರೆ ಮಂಡ್ಯ JDS ಅಸ್ತಿತ್ವ ಇರುವ ಕ್ಷೇತ್ರಗಳಲ್ಲಿ ಪ್ರಾಬಲ್ಯವಾದ ಕ್ಷೇತ್ರ. ಮಂಡ್ಯದಲ್ಲಿ ನಾವೇ ಈ ಬಾರಿ ಗೆಲ್ಲುತ್ತೇವೆ. ಆದರೆ ಗೆದ್ದ ಕ್ಷೇತ್ರವನ್ನು ಮುಂದಿನ ಎಲೆಕ್ಷನ್ಗೆ ಹೇಗೆ ಅವರಿಗೆ ಬಿಟ್ಟು ಕೊಡೋದು ಎಂಬುದು ಅವರ ಪ್ರಶ್ನೆ. ಆದರೂ ಈ ಕಂಡೀಷನ್ಗೂ ಓಕೆ ಮಾಡಲು ರೆಡಿ ಇದ್ದಾರಂತೆ. ಯಾಕೆಂದರೆ ಅಲ್ಲಿಯವರೆಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ರಾಜಕೀಯದಲ್ಲಿ ಹೀಗೆ ನಡೀತೆ ಅಂತ ಹೇಳೋದಕ್ಕೆ ಆಗಲ್ಲ. ಸದ್ಯ ದೇವೇಗೌಡರು ನಿಲ್ಲಲಿ, ಕ್ಷೇತ್ರ ಬಿಟ್ಟು ಕೊಡುವ ಬಗ್ಗೆ ಮುಂದಿನ ರಾಜಕೀಯ ಬೆಳವಣಿಗೆ ನೋಡಿ ಡಿಸೈಡ್ ಮಾಡಿದ್ರಾಯ್ತು ಎಂಬ ತೀರ್ಮಾನಕ್ಕೆ JDS ನಾಯಕರು ಬಂದಿದ್ದಾರಂತೆ. JDSನವರು ಎಷ್ಟು ತಲೆ ಓಡಿಸುತ್ತಿದ್ದಾರೋ ಸುಮಲತಾ ಅಂಬರೀಶ್ ಕೂಡ ಅಷ್ಟೇ ತಲೆ ಓಡಿಸುತ್ತಿದ್ದಾರೆ. ಒಂದು ವೇಳೆ ಮುಂದಿನ ಎಲೆಕ್ಷನ್ಗೆ ಕ್ಷೇತ್ರ ಬಿಟ್ಟು ಕೊಡದಿದ್ದರೆ ಮಾತಿಗೆ ತಪ್ಪಿದ JDS ಅಂತ ಪ್ರಚಾರ ಮಾಡಬಹುದು. ಇದರಿಂದ ನಾನು ಸಿಂಪತಿ ಗಿಟ್ಟಿಸಿಕೊಳ್ಳಬಹುದು ಎಂಬುದು ಸುಮಲತಾ ಅಂಬರೀಶ್ ಅವರ ಲೆಕ್ಕಾಚಾರ. ಜೊತೆಗೆ DK ಶಿವಕುಮಾರ್ KPCC ಅಧ್ಯಕ್ಷರಾಗಿರೋದ್ರಿಂದ ಈಗ ನಾನು ಕಾಂಗ್ರೆಸ್ಗೆ ಹೋಗಲು ಅಡ್ಡಿಯಾಗ್ತಿದೆ. ನೆಕ್ಸ್ಟು ಬೇರೆಯವರು KPCC ಅಧ್ಯಕ್ಷ ಆಗೇ ಆಗ್ತಾರೆ. ಅವರ ಮುಖಾಂತರ ನಾನು ಕಾಂಗ್ರೆಸ್ ಬಾಗಿಲು ಬಡಿದು ಅವರ ಬೆಂಬಲದಿಂದ ನೆಕ್ಸ್ಟ್ ಎಲೆಕ್ಷನ್ಗೆ ನಾನು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಎಂಬುದು ಸುಮಲತಾ ಅಂಬರೀಶ್ ಅವರ ಸ್ಟ್ರಾಟಜಿ. ಎನಿವೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.